ಎಲ್ಲದಕ್ಕೂ ಗಂಡಸರೇ ಇರ್ತಾರ. ನೆನ್ನೆ ಹೋಗಿ ರಾತ್ರಿ ತಗೊಂಡವ್ರ ಕೇಸು ಇಡೀ ಫಸ್ಟ್ ಒಳಗೆ ಮಧ್ಯಾಹ್ನ ಯಾಕಪ್ಪ ಮಾಡ್ಕೊ ಹೋಗು ಅಂತ ಯಾರ ಬಂದು ಸಂಘ ಹೇಳ್ದ. ನೀನ್ ಯಾರಪ್ಪ ಮಧ್ಯ ಮಾತಾಡಕ ನಮ್ಗೆ ಏನ್ರಿಲ್ಲ, ನೀನ್ ಸುಮ್ಗ ಇರು, ನಾವು ಅವ್ರು ಏನೋ ತೀರ್ಮಾನ ಮಾಡ್ಕೊಂಡ್ವಿ. ಸರ್ಕಲ್ ಬರ್ಲಿ ನಾನು ಮಾತಾಡ್ತೀನಿ, ಸಬ್ ಇನ್ಸ್ಪೆಕ್ಟರ್ ಬೇಕು, ನಾವು ಅವ್ರ ಹತ್ರ ಮಾತಾಡ್ತೀನಿ, ನೀವು ಬೇಡ ಅಂತೆ. ಅದಕ್ಕೆ ಏನಕ್ಕಮ್ಮ ನಿಮ್ ಸಬ್ ಇನ್ಸ್ಪೆಕ್ಟರ್ ನೀನ್ ಸಾಯಂಕಾಲ ಮಾತ್ರ ಹಂಗೋಗ್ಬಿಟ್ಟೆ ಇವಾಗ ಬಂದಿದ್ಯಾ, ನಿನ್ ಬಾಯ್ ಏನ್ ಸಾಯಂಕಾಲ ಹಂಗ ನನ್ ಬಾಯ್ ನಾನು ಹಂಗೆ ಬೆಂಕಿ ಅದೇನೋ ಬಂದ ಲೇಡೀಸ್ ಬೈಕ್ ಬಂದ ಬೈದ್ ಕಳಿಸ್ಬಿಟ್ಟಂತೆ ನೀನು. ಇಲ್ಲ ಸರ್, ಅವರು ಇನ್ನ ನಮ್ಮೆಲ್ಲ ಸೇರಿ ಇನ್ನ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾ ಇದ್ರು. ನಿಧಾನಕ್ಕೆ ಮಾತಾಡಮ್ಮ ಅಂತ ಹೇಳ್ತಾ ಇದ್ರು. ಈಗ ಏನ್ ಮಾಡಿದ್ರಿ ಇವಾಗ? ಈಗ ಎನ್ಸಿ ಮಾಡಿದ್ದೀನಿ ಸರ್, ಕರ್ಸಿ ಸ್ಟೇಟ್ಮೆಂಟ್ ಮಾಡಿದ್ದೀನಿ. ಅಲ್ಲಪ್ಪ, ಮನೆಗೆ ಬಂದು ಬೆಂಕಿ ಇಕ್ಕಿರಲ್ಲ, ಏನು ರಕ್ಷಣೆ ಕಾನೂನು ಐತೆ ಇಲ್ಲ? ಇದು ಇನ್ನ ಇಂತ ಎಷ್ಟು 3 ದಿನ ಆಯ್ತು 4 ದಿನ ಆಯ್ತು ಬೆಂಕಿ ಇಕ್ಕಿ? ಬುಧವಾರ ಆಯ್ತಲ್ಲ ಘಟನೆ ನಡೆದು, ಇಲ್ಲಿವರೆಗೂ ನೀವು ರಕ್ಷಣೆ ಹೆಂಗ್ ಕೊಡ್ತೀರಿ? ಅಲ್ಲಪ್ಪ, ಬರ್ತಾ ಇದಾರೆ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ 4 ದಿನ 5 ದಿನ ಆಗಿದೆ ಬೆಂಕಿ ಇಕ್ಕಿ, ಮಂಚಕ್ಕೆ ಬಂದು ಮನೆ ಒಳಗಡೆ ಬೆಂಕಿ ಇಕ್ಕಿರೋದು. ಯಾವ ಸೆಕ್ಷನ್ ಹಾಕಿದ್ರಿ ಕೇಸು? ಅದು ಯಾವ್ದು ಹಾಕಿದ್ರಿ ಕೇಸು? ಇವಾಗ ಬೆಂಕಿ ಇಕ್ಕಿರೋದಕ್ಕೆ ಏನು ಇದು ಆಕ್ಟ್ ಪ್ರಕಾರವಾಗಿ ಎನ್ಸಿಆರ್ ಮಾಡಿದ್ವಿ ಸರ್. ಎನ್ಸಿ ಪರ್ಟಿಕ್ಯುಲರ್ ಆದ್ಮೇಲೆ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ, ಅವ್ರು ಬೆಂಕಿ ಇಕ್ಕಿದ್ದಾರೆ ಅಂತ ಏನು ಕಂಪ್ಲೇಂಟ್ ಏನು ಕೊಟ್ಟಿಲ್ಲ. ಇವಾಗ ಆಕ್ಷನ್ ತಗೊಂತೀರಾ ಇಲ್ಲ ನಾವ್ SP ಹೇಳ್ಬೇಕಾ? ಕಳ್ಸ್ಕೊಡಿ ಸರ್, ಮಾತಾಡ್ತೀವಿ. ಕಳ್ಸ್ಕೊಡೋದಲ್ಲ, ನಾವೇ ಕಳ್ಸ್ಬೇಕು. ನೀವು ಬಂದು ಮಾತಾಡಿ ಮಾಡಿಲ್ಲ, ಅವ್ರು ಇಲ್ಲಿಂದ ಬರೋ ಬಸ್ಗಳು ಮಡಗಿದಾರೆ, ನೀವು ಇಲ್ಲಿ ಆಟೋಗಳು ಕೊಡ್ತೀರಿ, ನೀವು ಏನ್ ಮಾಡ್ತೀರಿ? ಸಾಹೇಬ್ರಿಗೆ ಮಾತಾಡಿ ಸರ್, ಸಾಹೇಬ್ರ ಗಮನದಲ್ಲಿದೆ, ಸಾಹೇಬ್ರಿಗೆ ಮಾತಾಡಿ ಸರ್ ಒಂದ್ಸರಿ. 4 ದಿನ 5 ದಿನ ಆಯ್ತು. ಸಾಹೇಬ್ರಿಗೆ ಒಂದ್ಸರಿ ಮಾತಾಡಿ ಸರ್. ಒಬ್ಬನಿದ್ದಾನೆ, ಅವ್ನು ಸಾಯ್ಸಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಹಿಂಗೆ ಪೊಲೀಸ್ ಸ್ಟೇಷನ್ ಹೋದ್ರೆ ನ್ಯಾಯ ಇಲ್ಲ, ನಿಮ್ಗೆ ಯಾರು ಗೆಲ್ಸ್ರಿಲ್ಲ ಹೋಗ್ರಿ, ಹೆಂಗಸ್ರು ಬರೋದ್ರೆ ನಮ್ ನ್ಯಾಯ ಕೊಡಲ್ಲ. ಏನ್ ಮಾಡ್ತಾರೆ ಒಳಗಡೆ ಕುಂಡಿಸ್ತೀನಿ, ನಿಮ್ಗೆ ಯಾರು ಇಲ್ವಾ, ಏನ್ ಇಷ್ಟೊಂದು ಬಾಯಿ ಇದೆ ನಿನಗೆ, ನಿನ್ ಕೈ ಏನು ಆಗಲ್ಲ, ಮಾಡ್ಕೊ ಹೋಗು ಅಂತ ನಮ್ಗೆ ಹೇಳ್ತಾರೆ ಸರ್. ಆನಂದ್ ಸರ್ ಅಂತ ಪೊಲೀಸರು. ಅಟ್ಲಳ್ಳಿ ಪಂಚಾಯತಿನಲ್ಲಿ ನರಸಾಪುರ ಒಂದು ಗ್ರಾಮ. ಇವರು ಕುಟುಂಬದ ಒಂದು ಜಗಳ ಕಾಣಿಸ್ತಾ ಇದೆ. ಆದರೂ ಇರಲಿ, ಕುಟುಂಬದ ಜಗಳ ಇದ್ರೂ ಅದನ್ನು ಕಾನೂನು ಪ್ರಕಾರವಾಗಿ ಏನು ಬೇಕೋ ಅದನ್ನ ಕೇಳಿ ತಗೊಬೇಕು, ಮಾಡಬೇಕು, ಮುಟ್ಬೇಕು. ಒಬ್ಬ ಮುದುಕಿ ಪಾಪ ಇಷ್ಟು ವಯಸ್ಸಾಗಿದೆ, ಅವ್ರು ಇದ್ದರೆ ಮನೇಲಿ ಬಂದು ನೈಟು ಬೆಂಕಿ ಇಟ್ಟರಂಥ ಘಟನೆ ನಡೆದಾಯ್ತು. ಇಲ್ಲಿ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗಿದೆ, ಯಾರು ಜವಾಬ್ದಾರಿ ಇರ್ತಾರಲ್ಲ. ಇದು 5 ದಿನ ಆದ್ರೂ ಪೊಲೀಸರು ಆಕ್ಷನ್ ತಗೊಂಡಿಲ್ಲ. ಸೊ ಇದು ಎಲ್ಲ ಒಂದು ಕಡೆ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರವಾಗಿ ಒತ್ತಡಕ್ಕೆ ಮಣಿದು ಪೊಲೀಸರು FIR ಹಾಕಿಲ್ಲ ಅನ್ನೋದು ಕಾಣಿಸ್ತೈತೆ. ಇದು ಈ ಥರ ಘಟನೆಗಳು ನಡೆದಾಗ ಇಮಿಡಿಯೇಟಾಗಿ ಅವ್ರನ್ನ ತೆಗೆದು ಆಕ್ಷನ್ ತಗೊಂಡ್ರೆ ಇಲ್ಲಿ ಒಂದು ತಾಲೂಕಲ್ಲಿ ಅದ್ಭುತದೆ. 5 ದಿನ 6 ದಿನ ಆದ್ರೂ ಬೆಂಕಿ ಕೊಡೋದು, ಸಂಧಾನಗಳು ಕರೆಯೋದು, ರಾಜಿ ಮಾಡೋದು, ಈ ಥರ ಮಾಡಿದ್ರೆ ಇಲ್ಲಿ ಕಾನೂನು ಇಲ್ಲಿ ಸಿಗ್ತದೆ ಕೈಗೆ. ದಯವಿಟ್ಟು ನಾನು ಮೀಡಿಯಾ ಮುಖಾಂತರ ನಾನು ಹೇಳೋದೇನೆಂದರೆ, ಇದು ನಾನು ಆಲ್ರೆಡಿ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಕೇಳಿದ್ದೀನಿ, ಈ ಥರ ಘಟನೆ ನಡೆದು ನೋಡ್ಕೊಳ್ರಿ ಅಂತ. ಇವರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಇಲ್ಲಿವರೆಗೂ ಆಕ್ಷನ್ ತಗೊಂಡಿಲ್ಲ ಅವ್ರ ಮೇಲೆ. ಅದಕ್ಕಾಗಿ ಈ ಥರ ಮರು ಘಟನೆಗಳು ನಡಿಬಾರ್ದು ತಾಲೂಕಲ್ಲಿ. ಈಗ ನೋಡಿ, ನಮ್ಮನ್ನ ಅಲ್ಲಿ ಬಂದು ಟೌನಾಗ ಕಾತ್ಕೊಂಡಿದ್ದು ನಮ್ಮ ಕರ್ಕೊಂಬರ್ತಾರೆ, ಬನ್ನಿ ನಮ್ಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತ ಬರ್ತಾರೆ. ನೀವೇನು ಕೇಳೋದು ಸ್ಟೇಷನ್ಗಳಲ್ಲಿ? ಏನು ಕಾನೂನು ಪೊಲೀಸರು ಇರೋದು? ಕೂಡಲೇ ಇವ್ರಿಗೆ ಯಾವ ತಪ್ಪಿಸಿದಾರೋ ಅದನ್ನ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ನ್ಯಾಯಾಲಯದ ಏನಿದೆ ಅಲ್ಲಿ ಅವ್ರಿಗೆ ಕಾನೂನು ನ್ಯಾಯ ಸಿಗ್ತದೆ. ನೀವು ಅದನ್ನು ಏನು ನ್ಯಾಯಯುತವಾಗಿ ಏನು ಮಾಡಬೇಕಾ? ಹೆಣ್ಮಕ್ಳಿಗೆ ಅವ್ರ 5-6 ಜನ ಅಕ್ಕಂಗಿದ್ದಾರೆ, ತಾಯಿದ್ದಾರೆ, ದಯವಿಟ್ಟು ನ್ಯಾಯ ಕೊಡಿಸೋಂಥ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಾಂದರೆ ಅವರು ಇದೇ ಥರ ತಾಲೂಕಲ್ಲಿ ಎಲ್ಲರನ್ನೂ ಅವರು ಬೆಂಕಿ ಇಕ್ತಾರೆ, ರಾತ್ರಿತ್ಲು ಹಗಲತ್ಲು ಬೆಂಕಿ ಬರ್ತಾರೆ 10 ಜನ. ಅದಕ್ಕೆ ಅವಕಾಶ ಮಾಡ್ಕೊಳ್ಬಿಟ್ಟು ಕಾನೂನು ಪೊಲೀಸರಿಗೆ ನೇರವಾಗಿ ಹೇಳ್ತಾರೆ. ಈ ಥರ ಮರು ಘಟನೆ ನಡಿಬಾರ್ದು. ಈ ಕೂಡಲೇ ಇವ್ರಿಗೆ ಯಾರು ಸಂಬಂಧಪಟ್ಟಾರೋ ಕೂಡಲೇ ಆಕ್ಷನ್ ತಗೊಂಡು ಅವ್ರ ಮೇಲೆ FIR ಹಾಕಬೇಕು. ಯಾರಾನ ರಾಜಕಾರಣಿಗಳು ತಲೆಡಿಕ್ಕಲು ಜಾಸ್ತಿ ಇದ್ದಾರೆ, ತಲೆಡಿಕ್ಕಲು ಬಂದು ರೆಕಮೆಂಡೇಷನ್ ಮಾಡಿ FIR ಹಾಕ್ಕೊಂಡ್ರೆ ಅದಕ್ಕೆ ಹೊಣೆ ಅವರಾಗಲ್ಲ, ನೀವು ಜವಾಬ್ದಾರಿ ಆಯ್ತು. ಇಲ್ಲಿ ಇದು ನಡೀತಿ, ಈ ಊರಾಗ ಅದು ನಡೀತಾ ಇದೆ ಅಂತ ನಮ್ಮ